ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ನೆಲದ ಯೋಗಿ ಪುಂಗವರಾಗಿರುವಂಥ ಸದ್ಗುರು ಗುರುಪಾದೇಶ್ವರರನ್ನು, ಚರಿತ್ರ ನಾಯಕರಾಗಿರುವಂಥ ಆರೂಢ ಜ್ಯೋತಿ ಸಿದ್ಧಾರೂಢರನ್ನು, 12ನೇ ಶತಮಾನದ ಜ್ಞಾನ ಜ್ಯೋತಿಯಾದ ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರನ್ನು ಹೃನ್ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಬಸವ ಜಯಂತಿಯ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ಜ್ಞಾನಯಜ್ಞದ ವೇದಿಕೆಯ ಮೇಲೆ ಗಾಯಕರಾದ ಶ್ರೀ ವೀರೇಶ್ ಕುಮಾರ್ ಅವರೇ ಮತ್ತು ತಬಲಾ ಸಾಥನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ್ ಹುಗಾರ್ ಅವರೇ, ಕರೆಕ್ಟ್ 8:15 ಬರ್ತಾ ಇರುವಂಥ ಯಾವತ್ತು ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲ ಮಹಾತ್ಮರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಚರಿತ್ರೆಯನ್ನು ಯಾಕೆ ನೋಡಕತ್ತೀವಿ ಅಂತ ಕೇಳಿದರೆ, ಅವರು ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ರು. ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಕ್ಕೆ ಚರಿತ್ರೆ. ಸಿದ್ಧಾರೂಢರ ಚರಿತ್ರೆಯೂ ಅಷ್ಟೇ ಮಹತ್ವ ಇದೆ, ಗುರುಪಾದೇಶ್ವರರ ಚರಿತ್ರೆಯೂ ಅಷ್ಟೇ ಮಹತ್ವ ಇದೆ. ಇಬ್ಬರೂ ಬಂದಿದ್ದು ಎದಕ್ಕೆ ಅಂತ ಕೇಳಿದರೆ, ಈ ಧರೆಗೆ ಬಂದಿದ್ದು ಎದಕ್ಕೆ ಅಂತ ಕೇಳಿದರೆ ಲೋಕೋದ್ಧಾರಕ್ಕಾಗಿ, ಲೋಕದ ಜನರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಬಂದರು. ಆ ದಿಶೆಯಲ್ಲಿ ಲೋಕೋದ್ಧಾರ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ಗುರುಪಾದೇಶ್ವರರು ನಿನ್ನೆ ಮಳೆ ಬಂದು ಏನೂ ಹೇಳಿಲ್ಲ, ಮೊನ್ನಿನ ದಿನ ಗುರುವಿನ ಸಾನ್ನಿಧ್ಯದಲ್ಲಿ ಗುರುಪಾದೇಶ್ವರರು ಸೇವೆಯನ್ನು ಮಾಡ್ತಾ ಆಪ್ತ ಅಂಗ ಸ್ಥಾನ ದೇಯ ಸದ್ಭಾವ ಅನ್ನುವಂಥ ಸೇವೆಯನ್ನು ಮಾಡ್ತಾ ತಮ್ಮ ಬದುಕನ್ನು ಶ್ರೀಗಂಧದ ಕೊರಡಿನಂತೆ ಸವಿಸ್ತಾ ಇದ್ದಾರೆ. ಗುರುಪಾದೇಶ್ವರರು ಆನಂದವಾಗಿ ಗುರು ಸನ್ನಿಧಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಹೋದಾಗ ಒಂದು ಮಾತು ಹೇಳಿದರು ಮಹಾಂತರಿಗೆ, ಮಹಾಂತ ಮಡಿವಾಳನಿಗೆ, ಯಪ್ಪ ನೀ ಕಳಿಸಿಕೊಟ್ಟ ಕಾರ್ಯವನ್ನು ನಾನು ಬಹಳ ಸುಂದರವಾಗಿ ಮಾಡಿ ಬಂದಿದ್ದೇನೆ ಅಂದಾಗ ಆ ಗುರುವನ್ನು ನೋಡಿ ಗುರುಪಾದಪ್ಪನವರೊಂದು ಹಾಡು ಬರೀತಾರೆ. ಎಷ್ಟು ಚಂದ ಬರೀತಾರೆ ಹಾಡನ್ನು. ಎಂತ ಅಂತಃಕರಣೆ ಸದ್ಗುರುನಾಥ ಅವರು ಬರೀತಾರೆ. ಎಂತ ಅಂತಃಕರುಣೆ ಸದ್ಗುರುನಾಥ, ಎಂತ ಅಂತಃಕರುಣೆ, ಸುತನೇ ಬಾಯಂದು ಕರೆದು ಅಭಯ ವಚನವಿತ್ತು ಭವರೋಗ ಕಳೆದ ನಮ್ಮ. ಸುತನೇ ಬಾಯಂದು ಕರೆದು ಅಭಯ ವಚನವನ್ನಿತ್ತು ಭವರೋಗ ಕಳೆದ ನಮ್ಮ. ಸತಿ ಸುತರ ಕೂಡೆಂದನ ಹೇಳಿ ಕಳಿಸಿದ್ದ. ಏನೋ ನೀವು ಹೋಗು ಲಗ್ನ ಆಗೋದೈತೆ ಅಂತ ಹೇಳಿದ್ನಲ್ಲ, ಅದನ್ನ ಹೇಳಕತ್ತಾನೆ. ಸತಿ ಸುತರ ಕೂಡೆಂದನ ಅತಿ ಹಿತದಲ್ಲಿ ಬಾಳೆಂದನ.
ಹಿತವಾಗಿ ಒಂದಿಷ್ಟು ದಿವಸ ಬಾಳಿದ, ಆದರೂ ಮುಂದೆ ಇರಲಿಲ್ಲ ಅಲ್ಲೇ. ಸಂಸಾರ ಅಂದ್ರೆ ನೀರಿನ್ಯಾಗ ಕೈಯದ್ದಿ ನೆಕ್ಕಿದಂಗೆ ಇರ್ತದಂತ. ಸತಿ ಸುತರ ಕೂಡೆಂದನ ಅತಿ ಹಿತದಲ್ಲಿ ಬಾಳೆಂದನ, ಧರ್ಮದ ಗತಿಯಿಂದ ಕರ್ಮವ ಕಳೆಯುತ್ತ ಮರ್ಮವ ತಿಳಿಯಂದನ. ನೋಡ್ರಿ, ಧರ್ಮದ ಹಾದಿಯಲ್ಲಿದ್ದು ಸಂಸಾರಿಕನಾಗಿ ಅಲ್ಲಿ ನಿನ್ನ ಕರ್ಮವನ್ನು ಅನುಭವಿಸ್ತಾ ನಿನ್ನ ಜೀವನದ ಮರ್ಮ ಏನು, ವಾಟ್ ಈಸ್ ಯುವರ್ ಏಮ್ ಆ್ಯಂಡ್ ಫೇಮ್ ಯುವರ್ ಲೈಫ್, ನಿನ್ನ ಜೀವನದ ಗುರಿ ಏನು ಅನ್ನುವಂಥದ್ದನ್ನು ತಿಳ್ಕೊ ಅಂತ ಹೇಳಿದ ಗುರುನಾಥ. ಮುಂದೆ ಹೇಳ್ತಾನೆ, ಗುಂದಿಗೆಗೆ ಹೋಗೆಂದನ, ಕಳಿಸಿದ್ನಲ್ಲ, ಗುಂದಿಗೆಗೆ ಹೋಗೆಂದನ ಶುದ್ಧ ಬಿಂದಿಗೆಯ ತಾರೆಂದನ. ಇನ್ನೂ ಅವ್ರವ್ವ ಅವರೆಲ್ಲರೂ ಇದ್ರಲ್ಲೇ, ಇನ್ನೂ ಇವನ ಮೇಲೆ ಅದಾರ ಅಂತ ಹೇಳಿ ಅವನೊಂದು ಕಲ್ಪನೆ ಇತ್ತು. ಬಿಂದಿಗೆಯೊಳಗೆ ಇನ್ನೊಂದಿಷ್ಟು ಎಲ್ಲೇ ಇತ್ತು, ಮೋಹದ ವಾಸನೆ ಇತ್ತು. ನಮ್ಮವ್ವ, ನನ್ನ ಮಕ್ಕಳು, ಗುಂದಿಗೆ ನಂದು ಅನ್ನೋದಿತ್ತು. ಅದೊಂದಿಷ್ಟು ಕಳ್ಕೋಬೇಕಾಗಿತ್ತು. ಅದಷ್ಟು ಕಳ್ಕೊಳ್ಳೋಕ್ಕೆ ಇಲ್ಲಿ ಹೇಳಿದ ಗುಂದಿಗೆಗೆ ಹೋಗೆಂದನ ಶುದ್ಧ ಬಿಂದಿಗೆಯ ತಾರೆಂದನ. ಯಾವಾಗ ಶುದ್ಧ ಅದ? ಯಾವಾಗ ಅವು ಸತ್ಲ, ಅಪ್ಪ ಸತ್ತ, ಹೆಂಡತಿ ಹೋದ್ಲು, ಅವು ಸತ್ತುಟ್ಲೆ ಸಮಾಧಿ ಮಾಡಿದ, ಅಲ್ಲಿ ತಿಥಿ ಮಾಡ್ಯಾನ, ಇಲ್ಲಿ ಒಳಗೆ ತಿಥಿ ಮಾಡ್ಕೊಂಡಾನ. ಅಲ್ಲಿ ತಿಥಿ ಈ ಜಗತ್ತಿಗೆ ನಾನೊಬ್ಬ ಅತಿಥಿ ಎಂದಾನ. ನಾನೊಬ್ಬ ಅತಿಥಿ, ಐ ಆಮ್ ಎ ಗೆಸ್ಟ್ ಇನ್ ದ ವರ್ಲ್ಡ್. ಐ ಕೇಮ್ ಫ್ರಾಮ್ ಹೆವನ್ ಬಟ್ ಐ ಆಮ್ ಎ ಗೆಸ್ಟ್ ಇನ್ ದ ವರ್ಲ್ಡ್. ನಾನು ದೇವಲೋಕದಿಂದ ಬಂದಂಥ ಒಬ್ಬ ಮನುಷ್ಯ, ದೇವನಿಂದ ಬಂದವ. ಬಂದು ನಾ ಈ ಜೀವನವನ್ನು ಕಳೀತಾ ಇದ್ದೇನೆ. ಐ ಆಮ್ ಎ ಗೆಸ್ಟ್, ನಾನೊಬ್ಬ ಅತಿಥಿ ಅಂತ ಹೇಳ್ತಾನ. ಗುಂದಿಗೆಗೆ ಹೋಗೆಂದನ ಶುದ್ಧ ಬಿಂದಿಗೆಯ ತಾರೆಂದನ. ಬಿಂದಿಗೆ ಬಲು ಜೋಕಿ ಸಂಧ್ಯಾಗ ಬೀಸಾಕಿ. ಹೆಂಗತ್ತ ನೋಡ್ರಿ, ಬಿಂದಿಗೆ ಭಾಳ ಜೋಕ್ಯಪ್ಪ. ಎಲ್ಲರ ಕತ್ತಲ್ದಾಗ ಸಂಧ್ಯಾಗ ಹೋಗೋದು ಬಂದಿದಿ, ಮತ್ತು ಈ ಜೀವನ ಮತ್ತೆ ಅದಕ್ಕರ ಹಾಳು ಮಾಡ್ಕೊಂಡು. ಈ ಬಿಂದಿಗೆ ಅಂದ್ರೆ ಇದು ಅಲ್ಲ, ಮಣ್ಣಿನ ಬಿಂದಿಗೆಲ್ಲ, ಕೊಡಪನಲ್ಲ. ಯಾವ ಬಿಂದಿಗೆ ಅಂದ್ರೆ ಮಂದ್ಯಾಗ ಎಚ್ಚರಿಕೆಂದನ. ನೀನು ಅಲ್ಲೆಲ್ಲ ಹುಷಾರಿರ್ಬೇಕು, ಗುಂದಿಗ್ಯಾಗ ಹೋಗಿರ್ತೀಯಲ್ಲ, ಹುಷಾರಿರ್ಬೇಕಂದ. ಅದಕ್ಕೆ ಹುಷಾರಿದ್ದು ಬಿಂದಿಗೆ ಜೊಳಕಾಗಿ ತೊಗೊಂಬಂದೀನಿ ಅಂತ ಹೇಳ್ತಾನ. ಮುಂದೆ ಹೇಳ್ತಾನ, ಖಾಲಿ ಬಿಂದಿಗೆ ತಾರೆಂದನ. ಎಂಥ ಬಿಂದಿಗೆ ತೊಗೊಂಬಂದಿದ್ದ? ಹೆಂಡತಿ ಇಲ್ಲದ್ದು, ತಾಯಿ ಇಲ್ಲದ್ದು, ತಂದಿಲ್ಲದ್ದು, ಒಟ್ಟು ನೀವು ಒಬ್ಬನ ಇರ್ಬೇಕು ಆ ಬಿಂದಿಗೆ ಒಳಗೆ. ಏನೋ ಬಿಂದಿಗೆ ಅಂದ್ರೆ ಒಳಗದಾನ ಅಂತ ಅಲ್ಲ, ಅಂದ್ರೆ ಜೀವನ ಅನ್ನುವಂಥ ಬಿಂದಿಗೆ ಒಳಗೆ ನಾನೊಬ್ಬನೇ ಇರ್ಬೇಕು. ಖಾಲಿ ಬಿಂದಿಗೆ ತಾರೆಂದನ, ನೀರೆಲ್ಲ ಗುಂದಿಗ್ಯಾಗ ಹರವೆಂದನ. ಆ ಸಂಸಾರ ಅಲ್ಲಿ ಕಟ್ಕೊಂಡಿಲ್ಲ, ಅದನ್ನ ಅಲ್ಲೇ ಗುಂದಿಗ್ಯಾಗ ಹಾಕಿ ನೀವು ಒಬ್ಬನ ಸ್ವಚ್ಛ ಕೊಡ ತೊಳ್ಕೊಂಡು ಬಾ ಅಂತ ಹೇಳ್ಯಾನ. ನೀರಂದ್ರೆ ಯಾವುದು? ಸಂಸಾರದ ತಾಪತ್ರಯ, ತೊಂದರೆಗಳು, ಮೋಹ, ಮಾಯೆ ಅನ್ನುವಂಥ ನೀರನ್ನು ಗುಂದಿಗ್ಯಾಗ ಹರವೆಂದನ. ಗುಂದಿಗಿ ಬಿಂದಿಗಿ ಒಂದಾದ ಮೇಲೆ ಇನ್ಯಾತ ರಂಜಕೆಂದನ. ಎಷ್ಟು ಚಂದ ಆತ ನೋಡ್ರಿ. ಗುಂದಿಗಿ ಈ ಜ್ಞಾನದ ಬಿಂದಿಗೆ ಒಂದಾದ ಬಳಿಕ ಈ ಜಗತ್ತಿನಾಗ ಯಾರ ಅಂಜಿಕೆ? ತನ್ನ ತಾನು ತಿಳಿದ ಮೇಲೆ ಇನ್ನೇನು. ಹೌದಲ್ಲ? ತನ್ನನ್ನು ತಿಳ್ಕೊಂಡ ಬಳಿಕ ಇನ್ನೇನು? ಏನೂ ಇಲ್ಲ ಈ ಜಗತ್ತಿನಾಗ, ಏನೂ ಇಲ್ಲ. ತಿಳ್ಕೊಂಡ ಬಳಿಕ ಎಲ್ಲ ಬೇಡ ಆಗ್ತದೆ. ಹೀಗೆ ಗುರುಪಾದಪ್ಪ ಹೋದ ಬಳಿಕ ಚಿಣಮಗೇರಿ ಒಳಗೆ ಮೊದಲು 12 ವರ್ಷ ಇದ್ದ, ಈಗ ಎಲ್ಲ ಕಳ್ಕೊಂಡೋಗಿದ್ದ. ಬಿಂದಿಗೆ ಸ್ವಚ್ಛ ಬಿಂದಿಗೆ ತೊಗೊಂಡೋಗಿದ್ದ. ಆ ಬಿಂದಿಗೆ ಎಷ್ಟು ದಿವಸ ಇತ್ತು ಅಂತ ಕೇಳಿದ್ರೆ 3 ವರ್ಷ ಇತ್ತಂತ. 3 ವರ್ಷ. ಎಷ್ಟು ವರ್ಷ? ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಸತ್ ಬಳಿಕ ಹೇಳಕತ್ತೀನಿ, ಅಪ್ಪ ಅವ್ವ ಅದು ಸತ್ ಬಳಿಕ. ಮೊದಲು ಏನು ಇಲ್ದಾಗ 12 ವರ್ಷ ಇದ್ದ. ಆ ನಂತರ ಎಲ್ಲ ಕಳೆದು ಸ್ವಚ್ಛಾಗಿ ನಿರುಂಬಳಾಗಿ 12 ಅಲ್ಲ 3 ವರ್ಷ ಇದ್ನಂತ. 3 ವರ್ಷ ಇದ್ನಂತ. ಗುರುವಿನ ಸೇವೆಯನ್ನು ಆನಂದವಾಗಿ ಮಾಡ್ತಾ ಇದ್ದ ಗುರುಪಾದಪ್ಪ. ತನು ಮುಟ್ಟಿ
ಮನಮುಟ್ಟಿ ಆನಂದವಾಗಿ ತನ್ನನ್ನು ಅರ್ಪಣಾ ಮಾಡಿಕೊಂಡಿದ್ದ. ಜೀವಂತ ಗುರುವಿಗೆ ಬಿಡ್ರಿ, ಅವ್ರ ಗದ್ದಿಗಿರ್ತಾವಲ್ಲ, ಅವರನ್ನು ಏನು ಲಿಂಗ ಸಮಾಧಿಯನ್ನು ಮಾಡಿರ್ತಾರಲ್ಲ, ಆ ಸಮಾಧಿ ಸೇವಾ ಮಾಡಿದರೆ ಎಷ್ಟೋ ಪುಣ್ಯ ಇದೆ. ನಮ್ಮ ಶಿವೈ ಮುತ್ಯಂದು ಪುಣ್ಯ ಭಾಳ ಜಬರ್ ಐತಿ. ಯಾಕಂದ್ರೆ ದಿನ ಗುರುಪಾದಪ್ಪನ ಸೇವಾ ಸಿಗ್ತೈತಲ್ಲ, ಅವ ಚಂದಾಗಿ ಮಾಡಿದಂದ್ರೆ ಅವನಿಗೆ ಇಂಟ್ರೆಸ್ಟ್ ಚೆನ್ನಾಗಿ ಹಾಕ್ಕೊಡ್ತಾನವ. ಯಾರು ಅವ ಚಂದಾಗಿ ಮಾಡಿದಂದ್ರೆ ಇಲ್ಲಿ ಯಾರು ಕಸ ಹೊಡಿತಿರ್ಲಿ ಮಕ್ಕಳು, ದಿವಸ ನಿಮಗೂ ಬಡ್ಡಿ ಹಾಕಿಕೊಡ್ತಾನೆ ಗುರುಪಾದಪ್ಪ. ಸೇವಾ ಅನ್ನೋ ಡೆಪಾಸಿಟ್ ಇಡ್ತೀರಿ, ಇಲ್ಲಿ ಬಂದು ಅದಕ್ಕೆ ಫಲ ಅನ್ನೋ ಬಡ್ಡಿ ಹಾಕಿಕೊಡ್ತಾನ. ಸೇವೆಗೆ ಫಲ ಬೇಕಲ್ಲ, ಫಲ ಅನ್ನೋ ಬಡ್ಡಿ ಹಾಕಿಕೊಡ್ತಾನೆ. ಅದಕ್ಕೆ ಗುರುಪಾದಪ್ಪನ ಸೇವಾ ಮಾಡ್ಬೇಕು. ಯಾವ್ದಾರ ಮಠಮಾನ್ಯಗಳಿಗೆ ಹೋದಾಗ ಸೇವಾ ಮಾಡ್ಬೇಕಲ್ಲೇ. ತಟ್ಟಿ ತೊಳೆದಿದ್ರು ಮಾಡ್ರಿ, ಕಸ ಹೊಡೆದಿದ್ದು ಮಾಡ್ರಿ, ಏನಿರ್ತೈತಿ ಮಠಕ್ಕೆ ಹೋದಾಗ ಪುಣ್ಯದ ಜಾಗ ಇರ್ತಾವಲ್ಲ, ಅದನ್ನೆಲ್ಲ ಮಾಡಿದ್ರಿ ಅಂದ್ರೆ ನಿಮ್ಗೆ ದೊಡ್ಡ ಫಲ ಇದೆ. ಗದಗ್ನಲ್ಲಿ ಒಬ್ಬರನ್ನ ನೋಡಿದ್ದೆ ನಾನು. ನಾ ಇನ್ನೂ ಸಣ್ಣವಿದ್ದಾಗದೆ SSLC ಹಿಂಗೆ ಓದೋ ಹೊತ್ನ್ಯಾಗ ಒಬ್ಬ ಶಿವಪ್ಪ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಹಿರೇಬೇನೆ ಆಗಿಬಿಟ್ಟಿತ್ತು, ಎಲ್ಲ ಮೂಗೀಗ ಎಲ್ಲ ಕೈ ಎಲ್ಲ ಮಂಡಾಗಿ ಪೂರ್ತಿ ಬಟ್ ಹಿಂಗಾಗಿದ್ದು. ಇವತ್ತು ಅದಾನವ, ಬೇಕಾದ್ರೆ ಕಾಲು ಬಟ್ಟು ಸುಧಾ ಮಂಡಾಗಿದ್ದು. ಆ ಗದಗನ ಹತ್ರ ಮುಳುಗುಂದ ಅಂತ ಹೇಳಿ ಬರ್ತದೆ. ಅಲ್ಲೇ 12ನೇ ಶತಮಾನದ ಅಲ್ಲಮ ಪ್ರಭುದೇವರು ಸಂಚಾರ ಮಾಡ್ಕೊತ ಬಂದು ಊರು ಹೊರಗೊಂದು 3 ಕಿಲೋಮೀಟರ್ ದೂರ ಕುಂತು ಹೋಗ್ಯಾರ. ಅವರು ಸುಮ್ಮನೆ ಕುಂತು ಹೋಗ್ಯಾರ. ಅಲ್ಲಿ ಒಂದು ದೊಡ್ಡ ಮಠ ಕಟ್ಟ್ಯಾರ. ಅವ್ರು ಕುಂತು ಜಾಗದಲ್ಲಿ ಒಂದು ಗದಿ ಕಟ್ಟ್ಯಾರ. ಈ ಶಿವಪ್ಪಗೆ ಹಿರೇಬ್ಯಾನಿ ಬಂತು. ಅವ ಏನು ಮಾಡಾಕತ್ತಿದಂತ ಕೇಳಿದ್ರೆ ಹೆದರ್ಲಿಲ್ಲ. ಪ್ರಭುವೇ, ಅಲ್ಲಮ ಪ್ರಭುವೇ, ನಿಮ್ಮನ್ನು ನಂಬೀನಿ ಅಂತೇಳಿ ಅವನದು ಹಳ್ಳದ ದಂಡಿಗೆ ಅವನ ತೋಟ, ಅಲ್ಲೊಂದು ಬಾವಿ ತೆಗೆದ. ನೋಡ್ರಿ, ಭಕ್ತಿ ಇತ್ತಂದ್ರೆ ಎಲ್ಲ ಕಡಿಮೆ ಆಗ್ತದೆ. ಭಕ್ತಿ ಇಟ್ಕೊಂಡು ಹೋಗ್ಬೇಕು. ಎಲ್ಲಿ ಹೋದ್ರು ನಿಷ್ಕಾಮ ಭಕ್ತಿಯಿಂದ ಹೋಗ್ಬೇಕು. ಒಂದು ಬಾವಿ ತೋಟದ. ಅವಾಗ ನಾವೆಲ್ಲ 10th ಓದೋ ಹೊತ್ನ್ಯಾಗ ಕರೆಂಟ್ ಮೋಟ್ರ್ ಇರಲಿಲ್ಲ. ಹಿಂಗೇನೋ ಹಿಂಗೆ ಬಿದ್ರಿಗೊಂದು ಡಬ್ಬಿ ಕಟ್ತಿದ್ರು, ಹಿಂಗೆ ಜಗ್ಗಿ ಅದನ್ನು ಹಿಂಗೆ ಇದನ್ನು ಮಾಡಿಬಿಟ್ಟು ಅದಕ್ಕೆ ಏನೋ ಅಂತಿದ್ರು. ಅದಕ್ಕೆ ಏನೋ ಅಂತಾರೆ ನೋಡ್ರಿ ಅದಕ್ಕೆ. ಅವಾಗ ಏತದಿಂದ ನೀರು ಹೊಡಿತಿದ್ರು. ಅವ ದಿನಾ 4 ಗಂಟೆಗೆ ಎದ್ದು ಮಡಿಯಿಂದ ಸ್ನಾನ ಮಾಡಿ ಹಳ್ಳದ ದಂಡಿಯೊಳಗೆ ಲೆಕ್ಕಿ ಪತ್ರಿ, ತನ್ನ ಹೊಲ್ದಾಗ ಗಿಡ ಹಚ್ಚಿದ್ದ ಅದ್ರ ಪತ್ರಿ, ಹೂವು ಎಲ್ಲ ತಗೊಂಡೋಗಿ ಆ ಪ್ರಭುವಿನ ಗದ್ದಿಗೆ ಮೇಲೆ ಒಂದು ಮಡಿಯಿಂದ ನೀರು ಒಯ್ದು ಶಿವಶಿವ ಪ್ರಭುವೇ ಅಂತ ಹೇಳಿ 10 ವರ್ಷ ಸೇವಾ ಮಾಡಿದ್ ನೋಡ್ರಿ. ಆ ಗದ್ದಿಗೆ ಎಲ್ಲ ಸ್ವಚ್ಛಕ್ಕೆ ತೊಳೆದ. ಇವತ್ತು ಆ ಮನುಷ್ಯ ಅದಾನ. ನಾನು ಆ ಕಡೆ ಹೋದಾಗ ಅವ ನನಗೆ ಬಂದು ಕಾಯಂ ಭೇಟಿ ಹಾಕಾನ. ಅವನಿಗೇನು ಹಿರೇಬ್ಯಾನಿ ಬಂದಿತ್ತಲ್ಲ, ಎಲ್ಲ ಸೇವಾ ಮಾಡಿದ್ನಲ್ಲ, ಆ ಗದ್ದಿಗೆ ತೊಳೆದು ಕಸ ಹೊಡೆದು ದಿನ ಪತ್ರಿ ತಗೊಂಡು ಏರಿಸೋದು. ಇವತ್ತಿಗೆ ಹೋದ್ರೆ ದೊಡ್ಡ ಗದ್ದಿಗಿದೆ, ಈ ಸ್ಟೇಜ್ನಷ್ಟು ದೊಡ್ಡದಿದೆ ಅದು ಗದ್ದಿಗೆ. ಪ್ರಭುದೇವರು ಕುಂತಿದ್ದು ಮೇಲೆ ಒಂದು ಭಸ್ಮವನ್ನಿಟ್ಟು ಅದಕ್ಕೆ ಕಂತಿ ಇಟ್ಟಾರ, ಲಿಂಗ ಇದೆ. ಸೇವಾ ಮಾಡಿದ ಫಲದಿಂದ ಏನಾಯಿತು ಅಂತ ಕೇಳಿದ್ರೆ ಅವನು ಹಿರೇಬೇನೆ ಎಲ್ಲ ಹೋಗಿ ಮೊದಲು ಹಂಗಿದ್ದ ಹಂಗಾದ. ಹಿರೇಬೇನೆ ಎಲ್ಲ ಹೋಯ್ತು. ಇವತ್ತು ಬೇಕಾದ್ರೆ ನೋಡಕ್ಕೆ ಸಿಗುತ್ತಾನವ. ಯಾಕೆ ಹೇಳ್ತೀನಿ ಅಂದ್ರೆ, ಮಹಾತ್ಮರ ಗದ್ಗಿಯೊಳಗೂ ಕೂಡ ಅಷ್ಟು ಶಕ್ತಿ ಇರ್ತೈತೆ. ಅವ್ರು ಎಲುಬು ಇರ್ತಾವಲ್ಲ, 1000 ವರ್ಷ ತಪಸ್ ಶಕ್ತಿ ಇರ್ತದಂತೆ. ಅದಕ್ಕೆ ನೀವು ಬರ್ತೀರಿ ಇಲ್ಲಿ, ಸುಮ್ಮನೆ ಬರಂಗಿಲ್ಲ. ನೀವು ಸುಮ್ಮನೆ ಬರ್ತೀರಿನ. ಹರನ್ನು ಒಲಿಸ್ಬೋದು, ನರನನ್ನು ಒಲಿಸೋದು ಭಾಳ ಕಷ್ಟ ಇದೆ. ಹರನನ್ನು ಒಲಿಸ್ಬೋದು, ನರನನ್ನು ಒಲಿಸೋದು ಭಾಳ ಕಷ್ಟ ಐತಿ ತಂಗಿ. ನರನನ್ನು ಒಲಿಸೋದು ಭಾಳ ಕಷ್ಟ ಐತಿ. ಹರನ್ನು ಒಲಿಸ್ಬೋದು. ನೀ ಮಾತಾಡಿದೆ ಅಂದ್ರೆ ಯಾರನ್ನೂ ಹೊಲ್ಸೋಕ್ಕಾಗಂಗಿಲ್ಲ. ಅದಕ್ಕೆ ಗುರುಪಾದಪ್ಪಗೆ ಹೇಳ್ತಾರೆ, ನೀ ಇನ್ನು 3 ವರ್ಷ ಆಯಿತು, ನೀವೊಂದು ಕೆಲಸ ಮಾಡು. ಇನ್ನು ನೀನು ಪಾದಯಾತ್ರೆ ಹೋಗು, ತೀರ್ಥಯಾತ್ರೆಗೆ ಹೋಗು, ಕ್ಷೇತ್ರ ದರ್ಶನಕ್ಕೆ ಹೋಗು.
ಒಂದ ಕಡೆ ಕುತ್ಕೋಬಾರ್ದು ಅಂತ ಹೇಳಿದರು. ಯಾರು ಹೇಳಿದರು? ಯಾರು ಹೇಳಿದರು? ನೀವು ಇಲ್ಲಿದ್ರಲ್ಲ. ಮಹಂತ ಮಡಿವಾಳ ಶಿವಯೋಗಿಗಳು ಹೇಳ್ತಾರೆ, ಅಪ್ಪ ಇಲ್ಲೇ ಸಾಕು ಸೇವಾ ಮಾಡೋದು, ನಿಂದು ಬೆಳಕು ಲೋಕಕ್ಕೆಲ್ಲ ಬೀಳ್ಬೇಕಾಗ್ಯದ. ಈ ಬೆಳಕು ಬರೇ ಇಲ್ಲೇ ಅಷ್ಟೇ ಬೇಡ, ಚಿಣಮಗೆರೆಗೆ ಅಷ್ಟೇ ಬೇಡ, ನಿನ್ನ ಬೆಳಕು ಲೋಕಕ್ಕೆಲ್ಲ ಕಾಣಬೇಕಾಗ್ಯದ. ನಿನಗೆ ಗುರು ಕೃಪೆ ಆಗ್ಯದ, ನೀನು ಲೋಕ ಹೋಗು, ಅಡ್ಡಾಡ್ಕೊಂತ ಹೋಗು ಅಂತ ಹೇಳಿದಾಗ ಗುರುಪಾದಪ್ಪ ಸಂಚಾರ ಮಾಡ್ಕೋಂತ ಹೊಕ್ಕಾನ. ಮಹಾತ್ಮರು ಯಾಕೆ ಲೋಕ ಸಂಚಾರ ಮಾಡ್ತಾರೆ? ನೀವು ಶ್ರೀಶೈಲಕ್ಕೆ ಹೊಕ್ಕಿರಿ, ಕಾಶಿಗೆ ಹೊಕ್ಕಿರಿ, ಮಹಾತ್ಮರು ಯಾಕೆ ಹೊಕ್ಕಾರ ಅಂತ ಕ್ಷೇತ್ರಗಳಿಗೆ? ಮಹಾತ್ಮರಿಗೆ ಕ್ಷೇತ್ರ ಪರ್ಯಟನೆ ಅವಶ್ಯಕತೆ ಇಲ್ಲ. ಅವರೇ ಸಾಕ್ಷಾತ್ ದೇವರಾಗಿರ್ತಾರೆ, ಅಲ್ಲಿ ಹೋಗೋದೇನು ಅವಶ್ಯಕತೆ ಇಲ್ಲ. ಅವರು ಕುಂತಂಥ ಜಾಗಾನೇ ಪವಿತ್ರ ಕ್ಷೇತ್ರ ಆಗಿರ್ತದೆ. ಸಾವಿರ ಜನ ಅವ್ರು ಕುಂತಲ್ಲಿ ಬರ್ತಿರ್ತಾರೆ, ಅಲ್ಲಿ ಹೋಗ್ಬೇಕನ್ನೋದೇನು ಅವಶ್ಯಕತೆ ಇರಂಗಿಲ್ಲ ಅವ್ರಿಗೆ. ಆದರೂ ಯಾಕೆ ಹೊಕ್ಕಾರ ಅಂತ ಕೇಳಿದರೆ, ಎಲ್ಲ ಜನ ಹೋಗಿ ನಮಸ್ಕಾರ ಮಾಡಿ ಹಣೆ ಹಚ್ಚಿರ್ತಾರಲಿಂಗ. ಹಣೆ ಹಚ್ಚಿ ಎಲ್ಲಾನು ಎಲ್ಲಿ ಬಿಟ್ಟು ಬಂದಿರ್ತಾರ ಅಂತ ಕೇಳಿದ್ರೆ, ಕರ್ಮನ ಎಲ್ಲಿ ಬಿಟ್ಟು ಬಂದಿರ್ತಾರೆ? ಶ್ರೀಶೈಲದಾಗ, ಕಾಶಿ ಒಳಗೆ ಬೇಡ್ಕೊಂಡು ಯಾವುದದು ಪಾತಾಳ ಗಂಗಿ ಒಳಗೆ ಬಿಟ್ಟು ಬಂದಿರ್ತಾರೆ. ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಆ ಎಲ್ಲ ಕರ್ಮಗಳ ಗುಡಾವನಲ್ಲಿ ಇರ್ತದಂತ. ಒಬ್ಬ ಯಡಿಯೂರು ಸಿದ್ಧಲಿಂಗೇಶನಂತ, ಅಥಣಿ ಶಿವಯೋಗಿ ಅಂತ, ಗುಡ್ಡದ ಗುರುಮಾಂತನಂತ, ಈ ಯಾವ ಗುರುಪಾದಪ್ಪನಂತ, ಸಿದ್ಧಾರೂಢನಂತ ಒಬ್ಬ ಮಹಾತ್ಮ ಆ ಜಾಗದಾಗ ಪಾದ ಇಟ್ಬಿಟ್ಟಂತ ಕೇಳಿದ್ರೆ ಅದೆಲ್ಲ ಸ್ವಚ್ಛ ಆಗಿಬಿಡ್ತೈತಂತ. ಆ ಪಾದದಲ್ಲಿ ಎಷ್ಟು ಕೊಂಡ ಶಕ್ತಿ ಇದೆ. ಅದಕ್ಕೆ ನೀವು ಗುರುಗಳಿಗೆ ನಮಸ್ಕಾರ ಮಾಡ್ಬೇಕ್ರಿ. ಎಲ್ಲಿ ನಮಸ್ಕಾರ ಮಾಡ್ತೀರಿ? ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ? ಅವರ ಹಣೆಗೆ ನಮಸ್ಕಾರ ಮಾಡ್ತೀನಿ. ಟಗರ್ ಗುದ್ದಾಡ್ತಿರ್ತಾವಲ್ಲ, ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ? ಆ ಪಾದದ ಬೆರಳಿರ್ತದಲ್ಲ, ಹೆಬ್ಬೆಟ್, ಆ ಹೆಬ್ಬೆಟ್ಟಿಗೆ ನಿಮ್ಮ ಹಣೆ ಹತ್ತು ಅಂತ ಕೇಳಿದ್ರೆ ಅಲ್ಲಿ ನಿಮ್ಮ ಎಲ್ಲ ಕರ್ಮಗಳು ಹೋಗ್ತಾವೋ. ಅದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡು. ಗುರುಪಾದೇಶನ ಪಾದಕ ಹೊಂದಣ್ಣ, ಗುರು ಮಹಾಂತೇಶನ ಪಾದಕ ಹೊಂದಣ್ಣ, ಗುರು ಮಡಿವಾ ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುವುದು ಹರಣವ ಮಾಡು. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದು ಹರಣವ ಮಾಡು. ಸ್ನೇಹ ಕಂಡಲ್ಲಿ ನೀ ಸ್ನೇಹ ಕಂಡಲ್ಲಿ ವಸ್ತಿಯ ಮಾಡಣ್ಣ. ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕೆಳಗಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ರೋಗವ ನೋಡಿ ವೈದ್ಯವ ಕೊಡು, ಬೆಳತನ ಬೋಧವ ಮಾಡು. ಮಾರಿ ನೋಡಿ ನ್ಯಾಯ
ಮಾರಿ ನೋಡಿ ನ್ಯಾಯ ಹೇಳಬ್ಯಾಡಣ್ಣ. ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕೇಳೋಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ವೈರಿ ಕಂಡಲ್ಲಿ ಧೈರ್ಯವ ಮಾಡೋ. ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ. ಮಡದಿಯ ಮಾತ ಕೇಳಿ ಹೆಂಡತಿಯ ಮಾತ ಕೇಳಿ ಜಗಳಕ್ಕ ಬರಬ್ಯಾಡಣ್ಣ. ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ತಂದೆ ತಾಯಿಯ ಸೇವಾ ಮಾಡೋ, ಮೋಕ್ಷದ ಮಾರ್ಗವ ದಾರಿಯ ಹಿಡಿಯೋ. ನೀ ತಂದೆ ತಾಯಿಯ ಸೇವಾ ಮಾಡೋ, ಮೋಕ್ಷದ ಮಾರ್ಗದ ದಾರಿಯ ಹಿಡಿಯೋ. ಮಡಿವಾಳೇಶನ ಗುರು ಮಹಂತೇಶನ ಗುರುಪಾದೇಶನ ಪಾದಕ ನೀ ಹೊಂದ. ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆಲ್ಲವ ನೀಡೋ. ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ. ಶ್ರೀ ಗುರು ಗುರುಪಾದೇಶ್ವರ ಮಹಾರಾಜ್ ಕಿ. ಸ್ವಲ್ಪ ಮುಂದೆ ಬರ್ರಿ, ಇಲ್ಲಿ ಮುಂದೆ ಕೂತವ್ರು ಹಿಂದೆ ಕುಂತರವ್ರಿಗೆಲ್ಲ ಜಾಗ ಬೇಕು ನೋಡ. ಇನ್ನೊಂದು ಜನ ಬರಕತ್ತಾರ, ಇಲ್ಲಿ ಮುಂದೆ ಕೂತ್ಕೋರಿ. ಇದು ನೋಡಣ್ಣ ಹೇಳಿಲ್ಲ ಮಡವಳಪ್ಪನವ್ರು ಏನತ್ತಾರ? ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗನ್ನ ಅರಿ. ಹೂ ಎಮ್ ಐ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದನ್ನ ನೀನು ವಿಚಾರ ಮಾಡು, ವಿಚಾರ ಮಾಡು. ಹೇಳ್ತಾರಲ್ಲ ಅವರು, ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ಆರಾಮ ಇದ್ದಲ್ಲಿ ವಸ್ತಿಯ ಮಾಡೋ, ಹೊಟ್ಟಿ ಹಸ್ದಾಗ ಊಟವ ಮಾಡೋ, ನಿದ್ರೆ ಬಂದಾಗ ಹಾಸ್ಕೊಂಡು ಮಕ್ಕಳಣ್ಣ. ನಿನ್ನೊಳಗ ನೀನು ಏನ, ನಿನ್ನೊಳಗ ನೀನು ಏನರ ಮಾಡ. ಇನ್ನು ಏನೇನು ಹೇಳಿದ್ರು ಅವರು, ಏನು ಮಾಡ್ತಿ ಮಾಡಿ ಜೀವನದಾಗ, ಆದ್ರೆ ನಿನ್ನೊಳಗೆ ಒಂದಿಷ್ಟು ತಿಳಿ. ಇಂಟ್ರಾಸ್ಪೆಕ್ಷನ್, ಯು ಮಸ್ಟ್ ಗೋ ಇನ್ಸೈಡ್. ನಿನ್ನೊಳಗೆ ನೀನು ಹೋಗು, ಅದೇ ಜೀವನ. ಒಳಗೆ ಹೋಗೋದು ಜೀವನ, ಒಳಗೆ ಹೋಗೋದು ಜೀವನ. ದೊಡ್ಡವ್ರು ಅದಕ್ಕೆ ಕುಳಿದ್ರು, ಹಂಗೆ ಒಳಗಿಳ್ದಾನ ಗುರುಪಾದಪ್ಪ. ನೀವು ಒಳಗಿಳ್ದಿಯಪ್ಪ, ಸ್ವಲ್ಪ ಲೋಕ ಸುತ್ತಾಡು, ನೀನು ಒಳಗಿಳಿದಿದ್ದು ಎಲ್ಲ ಹೊರಗಿನ ಜನರಿಗೆ ಮುಟ್ಲಿಪ್ಪ ಅಂತ ಹೇಳಿದರು. ಒಳಗೇನಿತ್ತಲ್ಲ ಟ್ರೆಜರಿ ಒಳಗೆ, ಇದೊಂದು ಟ್ರೆಜರಿ. ದಿಸ್ ಬಾಡಿ ಈಸ್ ಟ್ರೆಜರಿ. ಹೌದಲ್ಲ, ಈ ದೇಹ ಒಂದು ಟ್ರೆಜರಿ, ಬಹಳ ಚಲೋ ಟ್ರೆಜರಿ ರೀ ಇದು. ಎಂಥ ಟ್ರೆಜರಿ?
ಮಾಡೋಕ್ಕಾಗಂಗಿಲ್ಲ, ಯಾರಿಗೂ ಮಾಡೋಕ್ಕಾಗಂಗಿಲ್ಲ. ಈ ದೇಹವನ್ನು ಮಾಡೋಕ್ಕಾಗೋದಿಲ್ಲ. ಅಂಥ ಶ್ರೇಷ್ಠವಾದ ಟ್ರೆಜರಿ. ಒಬ್ಬಕಿ ಗಂಡ 1,00,000 ರೂಪಾಯಿ ಟ್ರೆಜರಿ ತಂದು ಕೊಟ್ಟಿದ್ನಂತ. ತಂದು ಕೊಟ್ಟಿರುವಂಥ ಅವನ ಟ್ರೆಜರಿ ಒಳಗೆ ಗಂಡ ತಂದು ಕೊಟ್ಟಿದ್ದ. ಅದರೊಳಗೆ ಬಿಲ್ಲವರ, ಪಾಟ್ಲಿ, ಮೂಗ್ನನು, ಕಿವೇನು, ಕೊಳ್ಳನು, ಲಗ್ನದಾಗೇನು ಹೊಸದಾಗಿ ಕೊಟ್ಟಿರ್ತಾರಲ್ಲ ತಾಯಂದ್ರಿಗೆ, 1ನೇ ದಿವಸ ಲಗ್ನ ಆದ ದಿವಸ, ತಾಳಿ ಕಟ್ಟೋ ದಿವಸ ಏನಂತೀರಿ ಅದಕ್ಕೆ? ಏನಂತೀರಿ ಅವ? ಪಿತಾಂಬರ ಅಲ್ಲ, ತವ್ರ ಮನೆಯವ್ರು ಉಡಿಸಿರ್ತಾರೆ. ಅವತ್ತು ಅದನ್ನ ಸುತ್ತಕೊಂಡು ಗಂಡನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡಿರ್ತಾರೆ. ನಮ್ಮ ತಾಯಂದ್ರೆ ಎಷ್ಟು ಜೋಪಾನಾಗಿ ಇಟ್ಟಿರ್ತಾರೆ ಅಂತ ಕೇಳಿದ್ರೆ ಅದನ್ನು ಯಾವಾಗಾರ ಒಮ್ಮೆ ಉಟ್ಕೊತಾರೆ, ಯಾವಾಗಾರ ಒಮ್ಮೆ ಉಟ್ಕೊತಾರೆ. ಇಟ್ಟಿಟ್ಟ ಅದು ಏನಾಗಿರ್ತೈತಿ ಅಂತ ಕೇಳಿದ್ರೆ ಕಟ್ಟಾಗಿರ್ತೈತಿ. ಕೊನೆಗೆ ಯಾರಿಗಾರು ಜೋಗ್ಯಾರಿಗೆ ಕೊಟ್ಟು ಕಳಿಸಿರ್ತಾರೆ. ಹೌದಲ್ಲ? ನೋಡಿ, ಇದು ಒಂದು ಪಿತಾಂಬರ. ಅಂತ ಬಿಡಬೇಕಿಲ್ಲಕಿ ಅದನ್ನ ಇಟ್ಟಿದ್ದಿಲ್ಲಂತ. ಟ್ರೆಜರಿ ಒಳಗೆ ಶ್ರೇಷ್ಠವಾದ ಟ್ರೆಜರಿ ತಂದು ಕೊಟ್ಟಿದ್ದ. 1.5 ಲಕ್ಷ ರೂಪಾಯಿ ಟ್ರೆಜರಿ. ಅದ್ರಾಗ ಏನು ಇಟ್ಟಿದ್ಲು ಗೊತ್ತನಕಿ? ಮಂಡ ಕಸಬರ್ಗಿ, ಕುಳ್ಳ. ಇದು ರೊಟ್ಟಿ ಮಾಡ್ತಿರಲ್ದು ಏನದು? ರೊಟ್ಟಿ ಮಾಡಿ ಮುರಿದು ಅದು ಹೊಡೆದಿತ್ತಂತ, ಜೋರಾಗಿ ಹೊಡೆದಿದ್ದಕ್ಕೆ ಅದು 2 ತುಂಡಾಗಿತ್ತಂತ. 1 ತುಂಡು ಒಳಗಿಟ್ಟಿದ್ಲಂತ. ಹುಡುಗರು ಹೊರಗೆ ಚಪ್ಪಲ್ ತನ್ನೊಂದು ಜೋಡಿ ಎಲ್ಲ ಎಲ್ಲಿಟ್ಟಿದ್ಲಂತಕಿ? ಎಲ್ಲಿಟ್ಟಿದ್ಲಂತೆ? ಟ್ರೆಜರಿ ಒಳಗೆ ಇಟ್ಟಿದ್ಲಂತ. ಇಡ್ತೀರ ನೀವು? ನೋಡಿ, ಎಲ್ಲ ಇಡಂಗಿಲ್ಲ. ಟ್ರೆಜರಿ ಒಳಗೆ ಏನು ಇಡ್ಬೇಕು ಅದನ್ನ ಇಡ್ತೀರಿ. ಅಕ್ಕಿ ಅದನ್ನು ಮಂಡ ಕಸವರಿಗೆ ಇಟ್ಟಾಳ, ಕಾಡಮ್ಗೆ ಇಟ್ಟಾಳ, ಚಪ್ಪಲಿ ಇಟ್ಟಾಳ, ಹರಕ್ ಸೀರೆ ಇಟ್ಟಾಳ ಅಂತಂದ್ರೆ ನೀವು ಹೆಂಗೆ ನಗ್ತೀರೋ ಹಂಗೆ ಈ ದೇಹದೊಳಗೆ ಅಂಥ ವಸ್ತು ಅದು ಅವನಿಗೆ ಇಟ್ಕೊಂಡು ಅಂತ ಕೇಳಿದ್ರೆ ದೇವ್ರು ನಗ್ತಾನ. ಇದು ಒಂದು ಟ್ರೆಜರಿ. ಇಲ್ಲೇನು ಇಟ್ಕೋಬೇಕು? ದೇವರ ಧ್ಯಾನ ಅನ್ನುವಂಥದ್ದು. ಇಲ್ಲಿ ಏನಿರ್ಬೇಕಂತ ಕೇಳಿದ್ರೆ ದೇವರ ಧ್ಯಾನ ಅನ್ನುವಂಥದ್ದು ಇರಬೇಕು. ದೇವರ ಧ್ಯಾನ ಅನ್ನುವಂಥ ಮುತ್ತು, ರತ್ನ, ಹವಳ, ವಜ್ರಗಳನ್ನು ಇಟ್ಕೋಬೇಕು. ಅಂದ್ರೆ ದೇವರು ಭಾಳ ಮೆಚ್ಕೋತಾನೆ. ದೇವರು ಕೃಪಾ ಮಾಡ್ತಾನೆ. ಕಲಿಯುಗದೊಳು ಹರಿ ನಾಮವನೆನೆದರೆ ಏನೋ ಕುಲಕೋಟಿಗಳು ಧರಿಸುವವು. ಹೇಳಂಗಿಲ್ಲ? ಕಲಿಯುಗದಲ್ಲಿ ನೀವು ಪೂಜೆ ಮಾಡೋದು ಬೇಡ ಬಹಳತ್ತು. ಒಮ್ಮೆ ಗುರುಪಾದೇಶ, ಒಮ್ಮೆ ಬಸವ, ಒಮ್ಮೆ ಚೆನ್ನ ಬಸವ ಅಂದ್ಬಿಟ್ರೆ ಅಂದ್ರೆ ಸಾಕು ನೋಡ್ರಿ. ನಿಮಗೆ ಅಷ್ಟು ಸಾಕೆಲ್ಲ ಪಾಪ ಪರಿಹಾರ ಆಗಿ ಹೋಗ್ಬಿಡ್ತದೆ. ಅದು ಅನ್ಬೇಕು. ಹಂಗೆ ಅನ್ಕೋಂತ ಹೊಂಟಾನ. ಅವಾಗ ಗುರುಗಳು ಹೇಳಿದ್ರಂತೆ, ಏ ಗುರುಪಾದ, ನಿನ್ನ ಕರ್ಮ ಭೂಮಿ ಎಲ್ಲೈತೆ ಅಂತ ಕೇಳಿದ್ರೆ ಕಲ್ಲೂರು ಐತೆ ನೋಡು, ದೇಸಾಯಿ ಕಲ್ಲೂರು ಅಂದ್ರಂತ. ನೀ ಸುತ್ತಾಡಿ ಲೋಕ ಸುತ್ತಾಡಿ ಪಕ್ಷಿ ಹಾರಿ ಕೊನೆಗೆ ಎಲ್ಲಿಗೆ ಬರ್ತದ್ರಿ? ಎಲ್ಲಿಗೆ ಬರ್ತದೆ? ಗೂಡಿಗೆ ಬರ್ತತಿಲ್ಲ, ತನ್ನ ಗೂಡಿಗೆ. ಹಂಗೆ ಮನಶಂಬ ಪಕ್ಷಿ ಹಾರಿ ಜೋಕಾಲಿ ಮನ್ಯಾಗ ಶ್ರಾವಣಕ್ಕೆ ಜೋಕಾಲಿ ಕಟ್ತಿರ್ಲ, ತೂಗ್ತಿರ್ಲಿಲ್ಲ. ತೂಗಿ ಎಲ್ಲಿ ನಿಲ್ತದ? ನಿಲ್ಲಂಗಿಲ್ಲ ಒಂದು ಕಡೆ. ತೂಗುತ್ತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ. ಇವ್ರು ಹೇಳ್ತಾರೆ, ಶಿಶುನಾಳ್ ಶರೀಫ್ರು. ತೂಗುತ್ತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾದ ನೋಡ ಜೋಕಾಲಿ ರಂಗ ಮಂಟಪ ಮಧ್ಯದಲ್ಲಿ, ಕಂಗಳಂಬ ಯೋನಿಯಲ್ಲಿ ರಂಗ ಮಂಟಪ ಮಧ್ಯದಲ್ಲಿ, ತೂಗುತ್ತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ. ಹಂಗೆ ಜೋಕಾಲಿ ತೂಗ್ತಾ ಇರಬೇಕು. ಈ ಗುರುಪಾದಪ್ಪನ ಜೋಕಾಲಿ ತೂಗು ಹೊತ್ನಾಗ ಹೇಳ್ತಾನ, ನೀ ಎಟ್ಟು ತೂಗು, ತಿರುಗಾಡು, ನಿನ್ನ ಕರ್ಮ ಭೂಮಿ ಎಲ್ಲೈತೆ ಅಂತ ಕೇಳಿದ್ರೆ ದೇಸಾಯಿ ಕಲ್ಲೂರು ನೆನ್ಪಿಟ್ಕೋ ಅಂತ ಹೇಳಿ ಇನ್ನೊಂದಿಷ್ಟು ಮಾತು ಹೇಳ್ತಾನೆ. ನೋಡ್ತಮ್ಮ ಗುರುಪಾದ,
ಸುತ್ತಾಡು ಹೊತ್ನ್ಯಾಗ ಅಂಥ ಇಂಥ ಜನರು ಬೆಟ್ಟಾಕಾರ ನಿನಗೆ. ಬಂಡ ಜನರ ಸಹವಾಸವನ್ನು ಮಾಡಬೇಡ. ಏನು, ಬಂಡ ಜನರ ಮಧ್ಯೆ ಕಾಲ ಕಳಿಬೇಡ. ಕಾಡು ಕಳ್ಳಿ ಮುಳ್ಳು ಎಲ್ಲೆಲ್ಲಿದೆ ಅಲ್ಲ ಅಲ್ಲೇ ಅಲಿಬೇಡ, ಅಂಜಬೇಡ ಅಂತ ಹೇಳಿದ್ನಂತ ಗುರು. ಅದ್ರಾಗ ಹೋಗಬೇಡ, ಅಲಿಬೇಡ, ಅಂಜಬೇಡ. ನಿನ್ನ ಹಿಂದ ದೇಹದ ನೆಳ್ಳೆ ಹೆಂಗೆ ಬರ್ತಿರ್ತದಲ್ಲ, ನನ್ನ ಆಶೀರ್ವಾದವು ನಿನ್ನ ಹಿಂದೆ ಬರ್ತಿರ್ತದ. ನೀ ಎಲ್ಲಿ ಹೊಕ್ಕಿಯಲ್ಲ, ನಿನ್ನ ಹಿಂದೆ ಫಾಲೋ ಮಾಡ್ತಿರ್ತೀನಿ ನಾನು, ನಿನ್ನನ್ನು ಬಿಟ್ಟಿರಂಗಿಲ್ಲ. ಸದಾ ನಿನ್ನ ಕಾವಲಿಗೆ ನನ್ನ ಕೃಪೆ ಎಂಬ ಆಶೀರ್ವಾದ ನಿಂತಿರ್ತದೆ. ನೀ ಗಡ್ಡಾಡ್ಕೊಂತ ಎಲ್ಲಿ ಹೋಗ್ಬೇಕು ಗೊತ್ತೇನು? ಎಲ್ಲೆಲ್ಲರ ಹೋಗೋದಲ್ಲ ಗುರುಪಾದ, ಎಲ್ಲೆಲ್ಲರ ಹೋಗೋದಲ್ಪ. ನೀ ಎಲ್ಲಿಗೆ ಹೋಗ್ಬೇಕಂತ ಕೇಳಿದ್ರೆ, ಎಲ್ಲ ಅಕ್ಕ ಹೋಗ್ಯಾಳ, ಅಲ್ಲಮ್ಮ ಹೋಗ್ಯಾನ, ಬಿಬ್ಬಿ ಬಾಚರಿಸ್ರು ಹೋಗ್ಯಾರ, ಭಾಳ ದೊಡ್ಡ ದೊಡ್ಡ ಶರಣರೆಲ್ಲ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ಯಾರಲ್ಲ. ಶ್ರೀಶೈಲದ ಗಿರಿಗೆ ನೀನು ಹೋಗು, ಮಲ್ಲಯ್ಯನ ಗಿರಿಗೆ ತಾಣಕ್ಕ ನೀನು ಹೋಗ್ಬೇಕು ನೋಡಪ್ಪ ಅಂದ. ಮಲ್ಲಯ್ಯನ ಗಿರಿಗೆ ಹೋಗಿ ಅವರ ದರ್ಶನವನ್ನು ತೆಗೆದುಕೋಪ, ಅಲ್ಲಿದ್ದು ತಪಸ್ಸನ್ನು ಆಚರಿಸಿ ತಗೋ ಇದನ್ನು ಹಿಡಿ ಅಂತೇಳಿ ಒಂದು ತಂಬಿಗೆ ಕೊಟ್ಟ. ಏನು ಕೈಯಾಗ ಗುರುನಾಥ ಆಶೀರ್ವಾದ ಮಾಡಿ ಒಂದು ತಂಬಿಗೆ ಕೊಟ್ಟು ಹೇಳ್ತಾನ, ತಗೋ ಈ ತಂಬಿಗೆ ಭಾಳ ಜೋಕಿ ನೋಡು ಅಂತ ಹೇಳಿದ್ರಂತ. ಈ ತಂಬಿಗಿದೆ ಅಲ್ಲ, ಇದನ್ನು ಯಾವಾಗಲೂ ಕೈಯಾಗ ಹಿಡ್ಕೋ, ಭಾಳ ಜಾಕಿ, ಇದರೊಳಗೆ ನೀರು ತುಂಬೀನಿ, ಇದನ್ನು ತೊಗೊಂಡೋಗಿದ್ದೀನಿ, ನನ್ನ ಸದಾಕಾಲ ಕಾಯ್ತಿರ್ತೈತಿ, ಅದರೊಳಗೆ ನಾನು ಇರ್ತೀನಿ ನಿನ್ನ ಕಾಯಕ ಅಂತ ಹೇಳಿದ್ರಂತ. ತಂಬಿಗೆ ಆಗಿರ್ತೀನಿ ಅಂದ್ರೆ ನಿನ್ನ ಜೊತೆಗೆ ಇಂಬಾಗಿ ಇರ್ತೀನಿ, ನಿನಗೆ ಯಾವಾಗಲೂ ಸದಾಕಾಲ ಬೆಳಕನ್ನು ಕೊಡ್ತೀನಿ, ನೀ ಸದಾಕಾಲ ಈ ತಂಬಿಗೆ ಹಿಡ್ಕೋ, ತಗೋ ಈ ದಂಡವನ್ನು, ಈ ಯೋಗ ದಂಡವನ್ನು ತೆಗೆದುಕೋ, ಈ ಕೌಪೀನ ತಗೋ, ಈ ಕಾವಿ ಕಾಶ ವಸ್ತ್ರವನ್ನು ತೆಗೆದುಕೋ. ನೀನು ಏನಂತ ಕೇಳಿದ್ರೆ, ನಿನ್ನ ಮನಸ್ಸನ್ನು ಎಲ್ಲಿಡು ಅಂತ ಕೇಳಿದ್ರೆ, ಎಲ್ಲಿಡು? ಗುರುವಿನ ಪಾದದಲ್ಲಿ ಸದಾಕಾಲ ನಿನ್ನ ಮನಸ್ಸನ್ನು ಇಡು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ. ನಿನಗೆ ಯಾವ ಚಿಂತೆ ಅಂತ ಕೇಳಿದ್ರೆ, ಕೂಡಲ ಸಂಗಮನನ್ನು ನೆನೆವ ಚಿಂತೆ ಆಗಲಿಪ್ಪ. ಅದಕ್ಕೆ ನಿಂದು ಏನಾಗಬೇಕಂತ ಕೇಳಿದರೆ, ನೀನು ಯಾವಾಗ ಕಲ್ಲೂರು ಹೋಗಿ ಮುಡ್ತೀಯಲ್ಲ, ಎಲ್ಲ ದರ್ಶನ ತೊಗೊಂಡು ಬರ್ತೀಯಲ್ಲ, ಎಲ್ಲೆಲ್ಲಿಗೆ ಹೊಕ್ಕಾನ ಹೇಳ್ತೀನಿ, ಎಲ್ಲೆಲ್ಲಿ ಹೊಕ್ಕಿಯಲ್ಲ, ಹೋಗಿ ಏನು ಕಲ್ಲೂರಿಗೆ ಹೊಕ್ಕಿಯಲ್ಲ, ಕಲ್ಲೂರಿಗೆ ಹೋದಾಗೂ ನಿನ್ನನ್ನು ಅಷ್ಟು ಸಹಜವಾಗಿ ನಾನು ಬಿಡೋದಿಲ್ಲ. ನೀ ಯಾವ ಜಾಗದಾಗ ಕುಂತಿರ್ತಿಲ್ಲ, ಆ ಜಾಗದಾಗ ಹುತ್ತ ಹಾವಿನ ಹುತ್ತ ಇರ್ತದೆ. ಆ ಹುತ್ತಿನಲ್ಲಿ ನಿನ್ನನ್ನು ಕಾಯಕ ಸರ್ಪಾಗಿ ನಿನ್ನ ಹತ್ರ ಬರ್ತೀನಿ, ನೆನಪಿಟ್ಕೋ ಅಂತ ಹೇಳಿರ್ತಾರೆ. ಸರ್ಪವಾಗಿ ಬರ್ತೇನೆ, ನಾಗರ ಹಾವಾಗಿ ಬರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಗುರುಕೃಪೆಯನ್ನ ಹೀಗೆ ಗುರುಪಾದಪ್ಪ ಪಡ್ಕೊಂಡಾನ. ಏ ತಮ್ಮ, ಅಲ್ಲಿ